DCP ಕ್ರೈಮ್ ಆಡಿದಾಗ ಗಿಗ್ ವರ್ಕರ್ಸ್ ಅಂದರೆ ಎಲ್ಲ ಸರ್ವಿಸ್ ಪ್ರೊವೈಡರ್ಸ್ ಇರೋದ್ರಿಂದ ಬೇರೆ ಬೇರೆ ಏಜೆನ್ಸೀಸ್ ಅವರಿದ್ದಾರೆ, ಸುಮಾರು ಏಜೆನ್ಸೀಸ್ ಇರೋದ್ರಲ್ಲಿ ಹಲವಾರು ಲಿಸ್ಟ್ ಮಾಡಿದ್ದೀವಿ. ಎಲ್ಲರಿಗೂ ನೋಟಿಸ್ ಹೋಗಿದೆ, ಆಗಿದೆ. ಅದರಲ್ಲಿ ಅಂದಾಜು 40 ಜನ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ನಾವು ಕೆಲವು ಪಾಯಿಂಟ್ಸ್ ಮಾಡಿಕೊಂಡಿದ್ದೀವಿ. ಅಂದರೆ ನಮ್ಮ ಬೇರೆ ಬೇರೆ ಡಿವಿಷನ್ಸಲ್ಲಿ ಏನೇನು ಸಮಸ್ಯೆ ಆಗಿತ್ತು, ಕೋರ್ಟ್ ಇರ್ಬೋದು, ನಮ್ಮ ಕಡೆಯಿಂದ ಏನಾಗಿದೆ, ನಮ್ಮ ಅಂದರೆ ಪೊಲೀಸ್ ಹೆಲ್ಪ್ ಏನಾಗಬೇಕು, ಎಣ್ಣೆ ಕೆಲವು ಸಲಹೆ ಸೂಚನೆ ನಾವು ಕೊಡಬೇಕಾಗಿದೆ ಅವ್ರಿಗೆ. ಡೀಟೇಲ್ ಆಗಿ ನಮ್ಮ ಮೀಟಿಂಗ್ ಆದಮೇಲೆ ನಾವು ಪ್ರೆಸ್ಗೆ ಬ್ರೀಫ್ ಮಾಡ್ತೀವಿ, ಅದು ಏನಾಗಿದೆ ಪ್ರೆಸ್ ನೋಟ್ ಕೊಡ್ತೀವಿ. ಬಟ್ ಅವ್ರ ಕಡೆಯಿಂದ ನಾವು ಫಸ್ಟ್ ತಿಳ್ಕೊಂಡು ನಮ್ಮದು ಏನು ನಮ್ಮ ಕಡೆಯಿಂದ ಏನು ಹೇಳಬೇಕು ನಾವು ಕೂಡ ಅವ್ರಿಗೆ ಹೇಳ್ತೀವಿ. ಒಟ್ಟಾಗಿ ಸಿಟಿ ಒಂದು ದೊಡ್ಡ ಒಂದು ಬೆಂಗಳೂರು ನಗರದಲ್ಲಿ ತುಂಬ ಒಂದು ದಿನನಿತ್ಯ ಜನಸಾಮಾನ್ಯಕ್ಕೆ ಎಫೆಕ್ಟ್ ಆಗೋದು ಒಂದು ವಿಷಯ ಇದೆ. ಯಾಕೆಂದರೆ ದಿನನಿತ್ಯ ಹಗಲು ರಾತ್ರಿ ಅವರು ಕೂಡ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಕೆಲವು ಕಡೆ ಅಫೆನ್ಸಸ್ ಆಗ್ತಾಯಿದೆ, ಕೆಲವು ಕ್ರೈಮ್ ಆಗ್ತಾಯಿದೆ. ಯಾವ ರೀತಿ ಇಂಥ ಅಫೆನ್ಸಸ್ ಮತ್ತು ಕ್ರೈಮ್ ನಿಲ್ಲಿಸಬೇಕು ಮತ್ತು ಜನಕ್ಕೆ ಸಮಸ್ಯೆ ಆಗಬಾರ್ದು, ಆ ನಿಟ್ಟಿನಲ್ಲಿ ನಾವು ಮೀಟಿಂಗ್ ಕೊಡ್ತೀವಿ. ಡೀಟೇಲ್ ನಾವು ಪ್ರೆಸ್ ಕೊಡ್ತೀವಿ. ಥ್ಯಾಂಕ್ ಯು. ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಕಳೆದ 15-20 ದಿನಗಳ ಹಿಂದೆ 2 ಮನೆ ಕಳ್ಳತನಗಳಾಗಿದ್ದು, ಈ ಮನೆ ಕಳ್ಳತನ ಪ್ರಕರಣವನ್ನು ನಾವು ಭೇದಿಸಲು ಯಶಸ್ವಿಯಾಗಿರ್ತೇವೆ. ಹಾಗೂ ಆರೋಪಿಯಾದಂತಹ ಸೈಯದ್ ಅಸ್ಲಾಂ ಸುಮಾರು 40 ವರ್ಷ, ಮೈಸೂರು ಮೂಲವನ್ನು ಈ ಆರೋಪಿಯನ್ನು ಹಿಡಿದು ಸುಮಾರು 6 ಪ್ರಕರಣಗಳನ್ನು ಪತ್ತೆ ಹಚ್ಚಿರ್ತೇವೆ. ಹಾಗೂ ಈತನ ಪೂರ್ವಪರ ಹಿನ್ನೆಲೆಯನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 64 ಪ್ರಕರಣಗಳು ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿ ಇರ್ತಕ್ಕಂಥದ್ದು ಕಂಡುಬಂದಿದೆ. ಕೆಲವೊಂದು ಪ್ರಕರಣಗಳಲ್ಲಿ ವಾರೆಂಟ್ ಆಗಿದ್ದರೆ, ಇನ್ನೂ ಕೆಲವು ಪ್ರಕರಣಗಳು ಸಮನ್ಸ್ ಆಗಿದೆ, ಇನ್ನೂ ಕೆಲವು ಪ್ರಕರಣಗಳು ವಿಚಾರಣೆ ಪ್ರಾರಂಭವಾಗಬೇಕಾಗಿದೆ. ಸುಮಾರು 64 ಪ್ರಕರಣಗಳಲ್ಲಿಯೂ ಕೂಡ ನಾವು ಸಂಬಂಧಪಟ್ಟ ಪೊಲೀಸ್ನರಿಗೆ ಮಾಹಿತಿಯನ್ನು ನೀಡುತ್ತೇವೆ. ಸದ್ಯ ಆರೋಪಿ ನ್ಯಾಯಾಲಯದ ಬಂಧನದಲ್ಲಿ ಸರ್, ಇವಾಗ 64 ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿರೋದು. ಈ ಹಿಂದೆ ಎಷ್ಟು ಮಾಡಿದ್ದಾನೆ ಏನು ಅಂತ? ಈ ಹಿಂದೆ ಕೆಲವು ಪ್ರಕರಣಗಳು ಈಗಾಗಲೇ ವಿಚಾರಣೆ ನಡೆದು ಮುಕ್ತಾಯ ಆಗಿರ್ತವೆ. ಸುಮಾರು 150ಕ್ಕೂ ಹೆಚ್ಚು ಪ್ರಕರಣಗಳು ಈತನ ವಿರುದ್ಧ ಇರತಕ್ಕಂಥದ್ದು, ಈತನ ಪೂರ್ವಾಪರ ಹಿನ್ನೆಲೆಯಿಂದ ತಿಳಿದುಬಂದಿರತಕ್ಕಂಥದ್ದು. ಈ ಥರ ಕಳ್ಳತನವನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡಿರ್ತಕ್ಕಂಥದ್ದು. ಜೈಲಲ್ಲಿ ಇದ್ದಷ್ಟು ದಿನ ಮಾತ್ರ ಜೈಲಲ್ಲಿದ್ದು, ತದನಂತರ ಜೈಲಿಂದ ಬಂದ ನಂತರ ಕಳ್ಳತನ ವೃತ್ತಿಯನ್ನೇ ಮಾಡತಕ್ಕಂಥದ್ದು. ಆದ್ದರಿಂದ ಈತ ಜೈಲಿಂದ ರಿಲೀಸ್ ಆದ ನಂತರ ಈತನ ಮೇಲೆ ಸೂಕ್ತ ನಿವಾರಣೆ ವಹಿಸಲು ನಮ್ಮ ಅಧಿಕಾರಿಗಳಿಗೆ, ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಅಧಿಕಾರಿಗಳಿಗೆ ಪ್ರೆಸೆಂಟ್ ಎಷ್ಟು ಡಿಸ್ಟಿಕ್ಕಲ್ಲಿ ವಾಂಟೆಡ್ ಆಗಿದೆ? ಸುಮಾರು ಶಿವಮೊಗ್ಗ, ಮೈಸೂರು, ತುಮಕೂರು, ಬೆಂಗಳೂರು ನಗರ, ಬಿಜಾಪುರ, ಸುಮಾರು ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಈತ ಕಳ್ಳತನವನ್ನು ಮಾಡಿದ್ದಾರೆ.